ನಮಸ್ಕಾರ ಸರ್. ನಮಸ್ಕಾರ. ಸರ್ ಎಲ್ಲಿಂದ ಬಂದಿರಿ? ನಮ್ಮದು ಇದು ಟ್ರೈನಿಂಗ್ ಹೆಂಗೆ ಅನ್ನಿಸ್ತು ನಿಮಗೆ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಟ್ರೈನಿಂಗ್ ರೈತರಿಗೆ ಒಳ್ಳೆ ಟ್ರೈನಿಂಗ್ ಐತ್ರಿ. ಹೆಲ್ತ್ ಬಗ್ಗೆ ಉಪಯೋಗ ಐತೆ. ಒಳ್ಳೆ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ಮೇಲಿಂದ ಪಬ್ಲಿಕ್ ಅನುಕೂಲ ಆಗೈತೆ ಅಂತ. ಹೌದಾ? ಈ ನಿಮಗೆ ಒಂದು ತಾಸಿನ ಟ್ರೈನಿಂಗ್ನೊಳಗಡೆ ನಿಮಗೆ ಏನೇನು ಕಲಿಯೋದಕ್ಕೆ ಅವಕಾಶ ಸಿಗ್ತಿಲ್ಲ? ನಮಗೆ ಯಾವ ಹೆಂಗೆ ಭೂಮಿದು ಏನೇನು ಮಾಡ್ಬೇಕು ಅನ್ನೋದು ಅದು ಗೊತ್ತಾಯ್ತು. ಪ್ರಕೃತಿ ಹೆಂಗೆ ಹಾಕಬೇಕು, ಅದಕ್ಕೆ ಏನು ಅವಶ್ಯಕತೆ ಅದ ಅನ್ನೋದು ಹೇಳಿದ್ರಿ. ಸದುಪಯೋಗ ಅಂತ ನಿಮ್ದು ಅನಿಸಿಕೆ. ಈಗ ನಾವು ಕೊಟ್ಟಿರುವಂಥ ಈ ವೆಸ್ಟಿಗೆ ಸಂಬಂಧಪಟ್ಟಂಗೆ ಟ್ರೈನಿಂಗು ಒಂದು ಸೂಕ್ತ ಅನಿಸ್ತಾ? ನಮಗೆ ಬರುವಂಥ ರೋಗಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದೊಂದು ಮಾಹಿತಿ ಸಿಗ್ತಾ? ಸೊ ನಾವು ಯಾವ ಥರ ನಾವು ಸಪ್ಲಿಮೆಂಟ್ನ ಯೂಸ್ ಮಾಡಿ ನಮ್ಮ ಮುಂದೆ ಬರುವಂಥ ರೋಗಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ? ಈ ವ್ಯವಸಾಯ ಸಂಬಂಧಪಟ್ಟಂಗೆ ನಾವು ಈ ನಮ್ಮ ಭೂಮಿಯನ್ನು ಹಾಳು ಏನು ಮಾಡ್ತೀವಿ ನಾವು ಸರ್, ರಾಸಾಯನಿಕ ಗೊಬ್ಬರ ಬಳಸಿ, ಅದರಿಂದ ನಾವು ಯಾವ ಥರ ರಾಸಾಯನಿಕ ಗೊಬ್ಬರ ಬಳಸದೆ ನಮ್ಮ ವೇಸ್ಟೇಜ್ ಪ್ರಾಡಕ್ಟ್ಗಳನ್ನ ಬಳಸಿ ಒಂದು ಉತ್ತಮ ಸಾವಯವ ವ್ಯವಸಾಯ ಮಾಡೋದ್ರಲ್ಲಿ ನಮ್ಮ ವೇಸ್ಟೇಜ್ ಅಗ್ರಿ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತಾ? ಹೌದಲ್ರಿ? ಸೊ ಅದಕ್ಕೋಸ್ಕರ ಈಗ ನೀವು ಕೊಡೋಂಥ ಮಾಹಿತಿ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಿದ್ದು, ಹೌದಲ್ಲ? ನಮ್ಮ ಕಾನ್ಸೆಪ್ಟ್ ಏನು? ಯೂಸ್ ದ ಪ್ರಾಡಕ್ಟ್, ಪ್ರಮೋಟ್ ದ ಪ್ರಾಡಕ್ಟ್. ಈಗ ನಾವು ಕೊಡುವಂಥ ಟ್ರೈನಿಂಗು ನಿಮಗೆ ಹೆಲ್ಪ್ ಆಗಿತ್ತಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತಾ? ಅವಶ್ಯವಾಗಿ ಹೆಲ್ಪ್ ಆಗುತ್ತಾ? ಸೊ ನಮ್ಮ ತರಬೇತಿಗೆ ಬಂದು ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್.